ಕೋಲಾರ ನಗರದ ವಾರ್ಡ್ ಸಂಖ್ಯೆ 22ರಲ್ಲಿ ನೂತನ ನೀರಿನ ಪೈಪ್ ಅಳವಡಿಕೆಗೆ ಚಾಲನೆ ನೀಡಿದ ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ರಫಿ ಜನರ ಮೆಚ್ಚುಗೆ. ಕೋಲಾರ ನಗರದ ವಾರ್ಡ್ ಸಂಖ್ಯೆ 22ರ ಕೆಲವು ರಸ್ತೆಗಳ ಮನೆಗಳಿಗೆ ಕುಡಿಯುವ ನೀರಿನೊಂದಿಗೆ ಗಲೀಜು ಸರಬರಾಜು ಆಗುತ್ತಿದ್ದು, ವಾರ್ಡ್ನ ಕಾಂಗ್ರೆಸ್ ಮುಖಂಡ ಹಾಗೂ ನಗರಸಭೆ ಮಾಜಿ ಸದಸ್ಯರ ಗಂಡ ಮೊಹಮ್ಮದ್ ರಫೀರವರು ಶಾಸಕ ಕೊತ್ತೂರು ಮಂಜುನಾಥ್ ಅವರ ಸಹಕಾರದಿಂದ ಫೈನಾನ್ಸ್ 15ರ ಅನುದಾನದಲ್ಲಿ ನೂತನ ನೀರಿನ ಪೈಪ್ ಅಳವಡಿಕೆಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ರಫೀರವರು, ನಾನು ನಮ್ಮ ವಾರ್ಡ್ ಜನರ ಸಮಸ್ಯೆಗಳಿಗೆ ಸದಾ ಸ್ಪಂದಿಸುತ್ತಿದ್ದು, ವಾರ್ಡ್ನ ಮನೆಗಳಿಗೆ ಕುಡಿಯುವ ನೀರಿನೊಂದಿಗೆ ಗಲೀಜು ಸರಬರಾಜು ಆಗುತ್ತಿರುವ ಬಗ್ಗೆ ಗಮನಕ್ಕೆ ತಂದಿದ್ದು, ಪ್ರಸ್ತುತ ನಮಗೆ ಯಾವುದೇ ಅಧಿಕಾರ ಇಲ್ಲದಿದ್ದರೂ ನಮ್ಮ ಶಾಸಕರ ಮತ್ತು ಸಮುದಾಯದ ಮುಖಂಡರ ಸಹಕಾರದಿಂದ ರಸ್ತೆ ಮಾಡಲು ಹಾಗೂ ನೂತನ ಪೈಪ್ಲೈನ್ ಅಳವಡಿಸಲು ಸಾಧ್ಯ ಆಯಿತು ಎಂದರು. ನಮ್ಮ ವಾರ್ಡ್ನ ಅಭಿವೃದ್ಧಿ ಕೆಲಸಗಳಿಗೆ ಸಹಕಾರ ನೀಡುತ್ತಿರುವ ಶಾಸಕರಾದ ಕೊತ್ತೂರು ಮಂಜುನಾಥ್ ರವರಿಗೂ ಹಾಗೂ ಸಮುದಾಯದ ಮುಖಂಡರುಗಳಿಗೂ ಧನ್ಯವಾದಗಳನ್ನು ಮಾಧ್ಯಮದ ಮೂಲಕ ತಿಳಿಸುತ್ತೇನೆ ಎಂದರು. ಪೈಪ್ಲೈನ್ ಸಾಕು ಅಂತ ಹೇಳ್ತಿದ್ರಲ್ಲ, ಏನು ಯಾವ ಇದರಲ್ಲಿ ಯಾವ ಸ್ಕೀಮಲ್ಲಿ ಕೆಲಸ ಮಾಡ್ತೀರಿ ಸರ್? ಇದು ಕೋಲಾರ ವಾರ್ಡ್ ನಂಬರ್ 22 ನ್ಯಾಮತಿ ದರ್ಗಾದಲ್ಲಿ ಅಂಜುಮನ್ ಚೌಟ್ರಿ ಮುಂದ್ಗಡೆ ಆಪೋಸಿಟ್ಟು ಬೀದಿ ಇದು. ಈ ಬೀದಿನಲ್ಲಿ ಸುಮಾರು ದಿವಸದಿಂದ ನಾನು ಕೌನ್ಸಿಲರ್, ನಮ್ಮ ಮನೆಯಲ್ಲಿ ಕೌನ್ಸಿಲರ್ ಆದಮೇಲೆ ಸುಮಾರು ಈ ಬೀದಿಗೆ ನೀರಿಗೆ ಏನೂ ತೊಂದರೆ ಇದ್ದಿಲ್ಲ. ನಾನು ಬಂದಮೇಲೆ ಅದಕ್ಕೆ ಮುಂಚೆ ತೊಂದರೆ ಇತ್ತು. ನೀರು ಪ್ರಾಬ್ಲಮ್ಮು, ಇದು ಗಲೀಜು ನೀರು ಹೋಗ್ತಾಯಿತ್ತು ಎಲ್ಲ ಮನೆಗಳಿಗೆ. ಸುಮಾರು ಅಲ್ಲಿ ಒಂದು 2-3 ಕಡೆ ಪೈಪನ್ನು ಡ್ಯಾಮೇಜ್ ಆಗಿತ್ತು. ಆ UGD ಚೇಂಬರ್ದು ಮಿಕ್ಸ್ ಆಗಿ ಎಲ್ಲ ಮನೆಗಳಿಗೆ ಗಲೀಜು ನೀರು ಹೋಗ್ತಾಯಿತ್ತು. ಅದು ಸುಮಾರು ನಮ್ಮ ವೋಟರ್ಸ್ ಕಂಪ್ಲೇಂಟ್ ಹೇಳಿದ್ರು, ಈ ಥರ ಗಲೀಜು ನೀರು ಬರ್ತಾ ಇದೆ. ತೊಟ್ಟಿನಲ್ಲಿ ಬಂದುಬಿಟ್ರೆ ಪಾಪ ಯಾರಿಗಾನ ಬಿಟ್ಟು ಕ್ಲೀನ್ ಮಾಡಿಸ್ಬೇಕು. ಅದು ಸುಮಾರು ಸತಿ ಆಗಿದೆ, ಏನಾದರೂ ನೀವು ಅನುಕೂಲ ಮಾಡಿಕೊಡಿ ಅಂತ ಹೇಳಿದ್ರು ನನಗೆ. ಅದು ನಾನು ನಮ್ಮ ಸಿಟಿ ಬ್ಲಾಕ್ ಪರ್ಸೆಂಟ್ ಅಫ್ಸರ್ ಅಣ್ಣ, ಶಫಿ ಅಣ್ಣ, ಏಜಾದ್ರು ಎಲ್ಲ ನಾವು ಒಂದು ಕಡೆ ಕೂತ್ಕೊಂಡು, ಅಣ್ಣ ಈ ಥರ ಪೈಪ್ ಲೈನ್ ಕೆಲಸ ಆಗಬೇಕು, ನಮ್ಮ ಶಾಸಕರಿಗೆ ಹೇಳಿ ಸ್ವಲ್ಪ ಏನಾದರೂ ಅನುದಾನ ಹಾಕ್ಸ್ಕೊಂಡು ನಾನು ಪೈಪ್ ಲೈನ್, ಯಾಕಂದರೆ ರೋಡು ಆಗಿದೆ. ಇದು ರೋಡ್ ಆಗಕ್ಕೆ ಮುಂಚೆ ಪೈಪ್ ಲೈನ್ ಮಾಡಿಸ್ಕೊಂಡ್ರೆ ರೋಡ್ ಆದಮೇಲೆ ತಿರ್ಗಾ ಮತ್ತೆ ಅಗಿಯೋಕ್ಕಾಗಲ್ಲ. ಅದ್ರಿಗೆ ನನಗೆ ಶಾಸಕರಿಗೆ ಹತ್ರ ಹೇಳಿ ನಾನು ಸ್ವಲ್ಪ ಪೈಪ್ಲೈನ್ ಕೆಲಸ ಮಾಡಿಸ್ಕೊಬೇಕಂತ ಹೇಳಿ ಶಾಸಕರಿಗೆ, ನಮ್ಮ ಜನಪ್ರಿಯ ಶಾಸಕರು ಕೊತ್ತೂರು ಮಂಜುನಾಥ್ ಸಾಹೇಬ್ರ ಹತ್ರ ಹೋಗಿ ನಾನು ಹೇಳಿದೆ, ಅಣ್ಣ ಈ ಥರ ಗಲೀಜು ನೀರು ಬರ್ತಾ ಇದೆ, ನನಗೆ ಪೈಪ್ಲೈನು ಸ್ವಲ್ಪ ತೊಂದರೆ ಇದೆ, ಒಂದು 2-3 ಬೀದಿನಲ್ಲಿ ಸ್ವಲ್ಪ ಪೈಪ್ಲೈನ್ ನಮಗೆ ಮಾಡಿಕೊಡಿಸ್ಬೇಕಣ್ಣ ಅಂತ. ಪ್ರತಿಭೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿಸ್ಕೋಗ ಅಂತ ನಮ್ಮ ಶಾಸಕರು ಹೇಳಿದ್ರು. ಅದು ಕರ್ಕೊಂಡು ಬಂದು ನಾನು ಈ ಬೀದಿನಲ್ಲಿ ಸುಮಾರು 400 ಮೀಟರ್ಗಿಂತ ಹೆಚ್ಚಾಗಿ ಒಂದು 2-3 ಕಡೆ ಮಾಡಿಸ್ತಾ ಇದ್ದೀನಿ. ಮಸ್ಜಿದ್ ಹಿಂದ್ಗಡೆ, ನಮ್ಮ ನಾಮಿನಿ ಕೌನ್ಸಿಲರ್ ಅಲ್ತಾಫ್ ಅಣ್ಣ ಅವ್ರ ತಾಯಿ ಮನೆ ಹತ್ರ, ನಮ್ಮ ಅಂಜುಮನ್ ಚೌಟ್ರಿ ಪಕ್ಕದಲ್ಲಿ, ಮತ್ತು ಇದು ಅಂಜುಮನ್ ಚೌಟ್ರಿ ಆಪೋಸಿಟ್ ಬೀದಿ ಎಲ್ಲ ಒಂದು 400 ಮೀಟರ್ಗಿಂತ ಹೆಚ್ಚಾಗಿ ಪೈಪ್ಲೈನ್ ಕೆಲಸ ನಾನು ಮಾಡಿಸ್ತಾ ಇದ್ದೀನಿ. ಇದು ರೋಡ್ ಆಗೋಕ್ಕೆ ಮುಂಚೆ ಮಾಡಿಸ್ಬಿಟ್ರೆ ಮತ್ತೆ ಏನಾದರೂ ಹೊಸ ರೋಡ್ ಆದಮೇಲೆ ಮತ್ತೆ ಗಲೀಜು ನೀರು ಬಂದರೆ ಹಾಕಿ ಪ್ರಯೋಜನವೇ ಇಲ್ಲ. ಅದ್ರಿಗೆ ನಾನು ನನ್ನ ಮುಖಾಂತರ ನೋಡಿ, ನಮ್ಮ ವ್ಯಾಪ್ತಿ ಮುಗ್ದೈತು ನವೆಂಬರ್ 1ನೇ ತಾರೀಕಿಗೆ. ಇವಾಗ ನಾವು ಕೌನ್ಸಿಲರ್ ಯಾರೂ ಇಲ್ಲ. ಇವಾಗ ಕಾಂಗ್ರೆಸ್ ಕಾರ್ಯಕರ್ತ ಆಗಿ ನಾನು ಕೆಲಸ ಮಾಡಿಸ್ತಾ ಇದ್ದೀನಿ. ಬಟ್ ನನ್ನ ವಾರ್ಡಲ್ಲಿ ಜನಕ್ಕೆ ಏನಾದರೂ ತೊಂದರೆ ಇರಲಿ, 24x7 ಜನ ಮುಂದ್ಗಡೆ ಇದ್ದೀನಿ. ಅವ್ರು ಏನಾದರೂ ನನಗೆ ಕೆಲಸ ಹೇಳಿ ನಾನು ಮಾಡಿಕೊಡ್ತಾ ಇದ್ದೀನಿ. ಇದೂ ಅಷ್ಟೇ, ಇವಾಗ ಜನ ತೊಂದರೆ ಆಗ್ತಾಯಿತ್ತು, ಗಲೀಜು ನೀರು ಬರ್ತಾಯಿತ್ತು. ಫಸ್ಟು ಪೈಪ್ಲೈನ್ ಕೆಲಸ ಮಾಡಿಸ್ಬೇಡೋಣ ಅಂತ ಹೇಳಿ ಇದು ಮಾಡಿಸ್ತಾ ಇದ್ದೀನಿ. ಇದು ಆದಮೇಲೆ ಮತ್ತೆ ಸಿಮೆಂಟ್ ರೋಡೂ ಶಾಂಕ್ಷನ್ ಮಾಡಿಸ್ತಾ ಇದ್ದೀನಿ, ಅದು ಹಾಕ್ತೀನಿ. ನಮ್ಮ ವೋಟರ್ಸ್ಗೆ ಏನಾದರೂ ತೊಂದರೆ ಇರಲಿ, ನಾನು 24x7 ಜನ ಮುಂದ್ಗಡೆ ಇದ್ದೀನಿ. ಅವ್ರ ಕೆಲಸ ಏನಾದರೂ ಇರಲಿ, ನಾನು ನನ್ನ ಜವಾಬ್ದಾರಿ 2019ರಲ್ಲಿ ನಾನು ಎಲೆಕ್ಷನ್ ಗೆದ್ದು ಬಂದಮೇಲೆ ನಾವು ಏನಾದರೂ ಇರಲಿ ನಮ್ಮ ವಾರ್ಡಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಹೋಗಿ ನಾವು ವಿಸಿಟ್ ಕೊಟ್ಟು ಅವ್ರಿಗೆ ಏನು ತೊಂದರೆ ಇತ್ತು ಅವ್ರಿಗೆ ದೂರ ಮಾಡಿ ಅವರು ಅನುಕೂಲ ಮಾಡ್ಕೊಂಡು ಬಂದಿದ್ದೀನಿ. ಮತ್ತು ಈ ಕೆಲಸ ನಮ್ಮ ಕೋಲಾರ ಶಾಸಕರು ಕೊತ್ತೂರು ಮಂಜುನಾಥ್ ಸಾಹೇಬ್ರ ಸಹಕಾರದಿಂದ ಈ ಕೆಲಸ ಆಗ್ತಾಯಿದೆ. ನಮಗೆ ಒಳ್ಳೆ MLA ಅವ್ರು ಸಿಕ್ಕಿದ್ದಾರೆ, ಒಳ್ಳೆ ಕೆಲಸ ಮಾಡಿಕೊಡ್ತಾ ಇದ್ದಾರೆ. ಮುಂದಿನ ದಿವಸದಲ್ಲಿ ನಮ್ಮ ಶಾಸಕರಿಗೆ ಮೇಲೆ ನಂಬಿಕೆನೂ ಇದೆ. ಅವ್ರು ಬೇರೆ ಬೇರೆ ರೀತಿಯಲ್ಲಿ, ಮೊನ್ನೆನೂ ಒಂದು ಸ್ಟೇಟ್ಮೆಂಟ್ನಲ್ಲಿ ನಾನು ಹೇಳಿದೆ, 1,500,000 ಕೋಟಿಗಿಂತ ಹೆಚ್ಚಾಗಿ ಅಮೌಂಟು ಅವರು ಅನುದಾನ ಹಾಕ್ಸ್ಕೊಂಡು ಬಂದು ಕೋಲಾರ ಡೆವಲಪ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ಒಳ್ಳೆ ಡೆವಲಪ್ಮೆಂಟ್ಸ್ ಆಗ್ತಾಯಿದೆ ಕೋಲಾರ. ನಮಗೆ ಕೋಲಾರದಲ್ಲಿ ಒಳ್ಳೆ ಶಾಸಕರು ಸಿಕ್ಕಿದ್ದಾರೆ. ಇಂಥ ಶಾಸಕರು ಸುಮಾರು ಜನ ಬಂದು ಹೋದ್ರು, ಬಟ್ ಈ ಥರ ಕೆಲಸ ಮಾಡೋರು ಶಾಸಕರು ನಮಗೆ ಸಿಕ್ಕಿಲ್ಲ. ಒಳ್ಳೆ ಶಾಸಕರು ವ್ಯಾಪ್ತಿ ಮುಗ್ದದ್ರೂ ನಮ್ಮ ಕೆಲಸ ಮಾಡ್ಕೊಡ್ತಾ ಇದ್ದಾರೆ. ಒಳ್ಳೆ ರೀತಿಯಲ್ಲಿ ನಾವು ಕೆಲಸ ಮಾಡಿಸ್ಕೊಳ್ತಾ ಇದ್ದೀವಿ. ರಫಿ ಅವರ ನೀವು ಒಳ್ಳೆ